ವೆಲ್ಕಮ್ ಟು ದ ಶಶಿ ನವೋದಯ ಕ್ಲಾಸಸ್ ಮಕ್ಕಳೇ. ಈ ಕ್ಲಾಸ್ನಲ್ಲಿ ನಾವು ಲಸ ಪಾಠದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಈಗಾಗಲೇ ನಾವು ಮಸರ ಪಾಠದ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ, ಸುತ್ತಳತೆ ಪಾಠದ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ, ಕ್ಷೇತ್ರಫಲ ಪಾಠದ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ, ಮತ್ತೆ ವಿಸ್ತೀರ್ಣ ಪಾಠದ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ, ದೂರವೇಗ ಮತ್ತು ಕಾಲದ ಪಾಠದ ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೇವೆ. ಈಗ ಲಸ ಪಾಠದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ, ಲಸ ಇದರ ವಿಸ್ತೃತ ರೂಪ. ಓಕೆ, ಲಸದ ವಿಸ್ತೃತ ರೂಪ ಕೇಳ್ತಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಲ ಅಂದ್ರೆ ಲಘುತ್ತಮ. ಓಕೆ, ಲ ಅಂದ್ರೆ ಲಘುತ್ತಮ. ಓಕೆನಾ? ಸಿ, ಲ ಅಂದ್ರೆ ಲಘುತ್ತಮ. ಸ ಅಂದ್ರೆ ಓಕೆ, ಸ ಅಂದ್ರೆ ಸಾಮಾನ್ಯ. ಸ ಅಂದ್ರೆ ಸಾಮಾನ್ಯ. ನೋಡಿ, ಇಲ್ಲಿ ಕೊನೆಯ ಅಕ್ಷರ ಅ ಅಂದ್ರೆ ಏನಾಗುತ್ತೆ ಅಂದ್ರೆ ಓಕೆ, ಅ ಅಂದ್ರೆ ಏನಾಗುತ್ತೆ ಅಪವರ್ತ್ಯ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮಕ್ಕಳೇ. ಅಪವರ್ತ್ಯ ಮತ್ತು ಅಪವರ್ತನದಲ್ಲಿ ಮಕ್ಕಳು ಬಹಳಷ್ಟು ಕನ್ಫ್ಯೂಷನ್ ಅನ್ನ ಮಾಡ್ಕೊತಾರೆ. ಓಕೆ, ಲಸದಲ್ಲಿ ಅ ಅಂದ್ರೆ ಅಪವರ್ತ್ಯ. ಹೀಗಾಗಿ ಲಸದ ವಿಸ್ತೃತ ರೂಪ, ಇದರ ಫುಲ್ ಫಾರ್ಮ್ ಏನು ಅಂತಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡೋಣ. ಸಿ, ಆಪ್ಷನ್ ಎ ಏನಿದೆ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ. ನೋಡಿ, ಲಸದಲ್ಲಿ ಅ ಅಂದ್ರೆ ಅಪವರ್ತ್ಯ ಆಗಿದೆ. ಇಲ್ಲಿ ಅಪವರ್ತನ ಕೊಟ್ಟಿರೋದ್ರಿಂದ ಇದು ತಪ್ಪಾದಂತಹ ಆಪ್ಷನ್ ಆಗುತ್ತೆ. ಸಿ, ಬಿ ಆಪ್ಷನ್ ನೋಡಿ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಓಕೆ, ನೋಡಿ, ಲಸದ ವಿಸ್ತೃತ ರೂಪ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಹೀಗಾಗಿ ಇದು ಸರಿಯಾದಂತಹ ಉತ್ತರ ಆಗಿದೆ ಮಕ್ಕಳ. ನೋಡಿ, ಅತಿ ಚಿಕ್ಕ ಸಾಮಾನ್ಯ ಅಪವರ್ತನ ಇದಂತೂ ಆಗಿರುವುದಿಲ್ಲ. ಇಲ್ಲಿ ಲ ಇಂದ ಪ್ರಾರಂಭ ಆಗ್ತಿದೆಯಲ್ಲ, ಲದ ವಿಸ್ತೃತ ರೂಪ ಲಘುತ್ತಮ ಆಗಬೇಕು. ನೋಡಿ, ಅತಿ ದೊಡ್ಡ ಸಾಮಾನ್ಯ ಅಪವರ್ತ್ಯ ಇದು ಕೂಡ ತಪ್ಪಾದಂತಹ ಉತ್ತರ ಆಗಿದೆ. ಓಕೆ, ಈ ಪ್ರಶ್ನೆ ಅರ್ಥ ಆಗಿದೆಯಲ್ಲ? ಥ್ಯಾಂಕ್ ಯು.